ಫ್ಲೇವರ್ ಸಿನಿಮಾದಲ್ಲಿದೆ ಅಂತ ನೀವು ಮಾತಾಡ್ತಾ ಹೇಳಿದ್ರಿ. ತಮಿಳ್ನಾಡು ನೇಟಿವಿಟಿ ನಾನು ಹೇಳಲಿಲ್ಲ. ನೇಟಿವಿಟಿ ನಾನು ಹೇಳೇ ಇಲ್ಲ, ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ದಿಸ್ ನೇಟಿವಿಟಿ ಆ್ಯಂಡ್ ಆಲ್ ದ ಥಿಂಗ್ಸ್. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಮಗೆ ಚೈನೀಸ್ ಫಿಲ್ಮ್ ನೋಡ್ಬೇಕಾದ್ರೆ 36 ಚೇಂಬರ್ ಆಫ್ ಶಾಲಿನ ನಮಗೆ ಅಪೀಲ್ ಆಗ್ತಾಯಿತ್ತು ಅಂದರೆ ನೇಟಿವಿಟಿ ಅಲ್ಲಿಂದ ಬರುತ್ತೆ. ಇಟ್ ಡಸಂಟ್. ಇವಾಗ ಫಾರ್ ಎಕ್ಸಾಂಪಲ್ ಕಾಂತಾರ ಸಿನಿಮಾ ನಿಮಗೆ ಇಲ್ಲಿಂದ ಹೋಗ್ಬಿಟ್ಟು ನಾರ್ತ್ ಇಂಡಿಯಾ ತನಕ ಅಪೀಲ್ ಆಗಿದೆ ಅಂದರೆ ನೇಟಿವಿಟಿ ಬರೋದಿಲ್ಲ, ಹೊಸತನ ಬರುತ್ತೆ ಅಷ್ಟೇ. ಅವರು ಸಿನಿಮಾ ಏನು ಮಾಡಿದ್ದಾರೆ ಅದರ ಕ್ಲಾರಿಟಿ ತುಂಬ ಇದೆ ಅವರಿಗೆ. ಅವ್ರು ಸಿನಿಮಾ ಆಲ್ರೆಡಿ ನೋಡಿದ್ರು, ತಲೆಯಲ್ಲಿ ಗೊತ್ತಾಗ್ತದೆ ಅವ್ರ ಕತೆ ಹೇಳಬೇಕಾದ್ರೆ. ನನಗೆ ಅದೇ ಫೀಲ್ ಆಗಿದೆ. ಅಂಥ ಟೈಮಲ್ಲಿ ಅವರೇ ಮಾಡೋದು ಬೆಟರ್ ಅಂತ ನನ್ನ ಫೀಲ್ ಬಂದಿದ್ದು. ಆ್ಯಂಡ್ ಐ ಥಿಂಕ್ ಅಡ್ಯಾಪ್ಟೇಷನ್ ಆಫ್ ಪ್ರಾಬಬ್ಲಿ ಅನ್ ಇಮೇಜ್ ವಾಸ್ ನೀಡೆಡ್, ನಾಟ್ ನೇಟಿವಿಟಿ. ಈ ಥರ ಸಿನಿಮಾದಲ್ಲಿ ನೇಟಿವಿಟಿ ಬರೋಲ್ಲ, ನಮ್ಮ ಇಮೇಜ್ ಬರುತ್ತೆ. ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಇಲ್ಲಿ ಯಾವ ಥರ ಆಡಿಯನ್ಸಿಗೆ ಸಿನಿಮಾ ಮಾಡ್ತಾ ಇದ್ದಾರೆ ನಮ್ಮ ಇಟ್ಕೊಂಡು ಅದು ಬರುತ್ತೆ. ಐ ಥಿಂಕ್ ದಟ್ ಒನ್ಸ್ ದ ಸಿನಿಮಾಸ್ ಕತೆ ಓಕೆ ಆದ ತಕ್ಷಣ ಅದೆಲ್ಲ ಆಲ್ಟ್ರೇಷನ್ಸ್ ಅಡ್ಯಾಪ್ಟೇಷನ್ಸ್ ನಡೀತಾರೆ. ದಟ್ ಈಸ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ನಮಗೊಂದು ಚಾಯ್ಸ್ ಇತ್ತು ಬಂದಾಗ, ಏನಂದರೆ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಷ್ಟ ಅವ್ರಿಗೆ ಅಕಸ್ಮಾತ್ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕತೆ ಕೊಟ್ಟು ಹೋಗ್ತಾ ಇರ್ಬೇಕಾದ್ರೆ ನಾವು ಯಾರು ಕೈಲಿ ಬೇಕಾದ್ರೆ ಮಾಡಿಸ್ಕೊಬೋದು ಅಂತ. ಬಟ್ ಐ ಡಿಂಟ್ ಫೈಂಡ್ ಇಟ್ ನೆಸೆಸರಿ, ಬಿಕಾಸ್ ಐ ಥಿಂಕ್ ಯಾರು ಕತೆ ಬರ್ದಿದ್ರೋ ಒನ್ ಐ ಸಾ ಹಿಮ್ ಹ್ಯಾವಿಂಗ್ ಸಚ್ ಅ ವಂಡರ್ಫುಲ್ ಕ್ಲಾರಿಟಿ. ಐ ಫೆಲ್ಟ್ ಹಿ ಶುಡ್ ಓನ್ಲಿ ಡೂ ಇಟ್, ಮಾಡಲಿ ಅಂದ್ಬಿಟ್ಟು. ಹೀಸ್ ಡನ್ ಅ ಗ್ರೇಟ್ ಜಾಬ್. ಆಡಿಯನ್ಸ್ಗೆ ಏನು ಹೊಸದು ಇದೆ ಅಂತ ನಾವು ಅಮ್ಮನ ಊಟ ಸರ್, ಅಮ್ಮನ ಊಟ ಡೈಲಿ ಮನೆಗೆ ಹೋಗ್ಬೇಕಾದ್ರೆ ಅದು ಅಮ್ಮನ ಊಟ ಸರ್, ಅದೊಂಥರ ಪ್ರೀತಿ. ಅದು ಡೈಲಿ ಏನು ಹೊಸ್ತು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡಿಸೋರು ಆ ಪ್ರೀತಿ ವಾಪಸ್ ಮನೆಗೆ ಹೋಗ್ತದೆ. ಇದೇನಾಗುತ್ತೆ, ಏನಕ್ಕೆ ಹೇಳಿದೆ ಇದು ಅಂದರೆ, ನಮ್ಮನ್ನು ಒಪ್ಕೊಂಡು ಎಷ್ಟೋ ವರ್ಷ ಆಗೋಯ್ತು. ಅದಾದಮೇಲೆ ಸಿನಿಮಾ ಕಂಟಿನ್ಯೂಸ್ ಆಗಿ ಕೊಡಬೇಕು ಅನ್ನೋದು ಆಸೆ, ಅದು ಅವ್ರ ಪ್ರೀತಿಯಿಂದ ನೋಡ್ತಾ ಇರ್ತಾರೆ. ಹೊಸತನ ನಾನೇನು ಕೊಡೋಕ್ಕಾಗಲ್ಲ ಸರ್. ಹೊಸತನದಲ್ಲಿ ನನಗೆ ಬರೋ ಕಥೆ ನನಗೇನು ಹೊಸ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ನನಗೆ ಹೊಸ್ತಾ, ನಾನು ಇದನ್ನು ಮಾಡಿದ್ದೀನ, ಇದ್ರಲ್ಲಿ ನಾನೇನು ಮಾಡೋಕ್ಕಾಗುತ್ತೆ. ಕಾನ್ಸಂಟ್ರೇಷನ್ ಇಲ್ಲೇ ಇದ್ದಾಗ ಐ ಥಿಂಕ್ ದ ಸಿನಿಮಾ ಕಮ್ಸ್ ಔಟ್ ಬೆಟರ್ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಅ ಬೆಟರ್ ಸರ್ವಿಸ್ ದಟ್ ಐ ಕ್ಯಾನ್ ಡೂ. ಇಲ್ಲಿ ಈ ಥರ ಹೊಸದಾಗಿ ನನ್ನನ್ನು ನೋಡ್ತಾ ಇದ್ದೀರಾ ಅಂದರೆ ಐ ಥಿಂಕ್ ಐ ಸ್ಟಿಲ್ ಲುಕ್ ದ ಸೇಮ್, ರಿಮೈನ್ ದ ಸೇಮ್. ಐ ಥಿಂಕ್ ಕ್ಯಾರೆಕ್ಟರ್ ಚೇಂಜ್ ಆಗ್ಬೋದು, ಪರ್ಸ್ನಾಲಿಟಿ ಚೇಂಜ್ ಆಗ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು. ಬಟ್ ಐ ಥಿಂಕ್ ಆಸ್ ಅ ಹೋಲ್ ಐ ಥಿಂಕ್ ಸ್ಟೋರಿ ಇಸ್ ವಾಟ್ ವಿ ಶುಡ್ ಟಾಕ್ ಅಬೌಟ್. ಸ್ಟೋರಿ ಪರ್ಸೆ ಹೋದರೆ ಇದು ನನಗೆ ಹೊಸದಿದು, ನಾನು ಈ ಥರ ಮಾಡಿಲ್ಲ. ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದ್ದೀನಿ, ಹೊಡೆದಾಟ ಇರ್ಬೋದು, ಫೈಟ್ಸ್, ಡ್ಯಾನ್ಸ್ ಏನೇ ಇರ್ಬೋದು. ಐ ಥಿಂಕ್ ಈ ಇಂಟೆನ್ಸ್ ಮೂಮೆಂಟ್ ಆ್ಯಂಡ್ ಈ ಹೈ ಟೆಂಪೋ ಒನ್ ನೈಟ್ ಸ್ಟೋರಿಯಲ್ಲಿ ಈ ಥರ ಒಂದು ಹೈ ಟೆಂಪೋ ನಾನು ಮಾಡಿಲ್ಲ. ನನಗಿದು ತುಂಬ ಥ್ರಿಲ್ಲಿಂಗ್ ಅನ್ನಿಸ್ತಾ ಆಸ್ ಅ ಹೋಲ್ ಕತೆ. ಸೊ ದಟ್ಸ್ ವೈ ಐ ಡಿಡ್ ಇಟ್. ಬೇಸಿಕ್ ಚಾಲೆಂಜೇ ನಿಮಗೆ ಕಂಟಿನ್ಯೂಟಿ ಸರ್. ಇದು ಏನಾಗುತ್ತೆ, ನಿಮ್ಗೆ ಒಂದೇ ರಾತ್ರಿ ನಡೆಯೋದು ಬಂದಾಗ ವಿ ಆರ್ ಶಾರ್ಟ್ ಅಕ್ರಾಸ್ 8 months. ಡೋಂಟ್ ಫಾರ್ಗೆಟ್ ಕಂಟಿನ್ಯೂಟಿ ಬಿಕಮ್ಸ್ ಅ ಹ್ಯೂಜ್ ಪ್ರಾಸೆಸ್. ಈ ಫಾರ್ ಎಕ್ಸಾಂಪಲ್ ಒಂದು ಫೈಟ್ ಏನೋ ನಡೆದಿದೆ ಅಂದ್ಕೊಳ್ಳೋಣ, ಅದಾದಮೇಲಿನ ಸೀನ್ ಫಸ್ಟ್ ತೆಗಿತಾ ಇದ್ದೀನಿ, ಮೇ ಬಿ 3 months ಬಿಫೋರ್ ದ ಫೈಟ್. ಸೊ ಆ ಫೈಟ್ ಹೆಂಗೆ ಎಂಡ್ ಆಗಿದೆ ಅಂತ ಗೊತ್ತಿರೋಲ್ಲ ನಮಗೆ. ಫೈಟ್ ಮಾಸ್ಟರ್ ಕೂರಿಸಿರ್ತೀವಿ, ಮಾತಾಡಿರ್ತೀವಿ, ಅವ್ರು ಹೇಳಿರ್ಬೋದು ಒಂಚೂರು ಡಸ್ಟ್ ಬಿದ್ದಿದೆ, ಇದೊಂದಾಗಿರುತ್ತೆ ಅಂತ ಹೋಗಿ ಶೂಟಿಂಗ್ ಮಾಡಿಬಿಟ್ಟಿರ್ತೀವಿ. ಈ ಫಸ್ಟ್ ಫ್ರೇಮಲ್ಲಿ ಏನು ಕಂಟಿನ್ಯೂಟಿ, ಏನು ಬಟ್ಟೆ ಇದೆ, ಐ ಟು ಮೇಕ್ ಶ್ಯೂರ್ ದಟ್ ಈಸ್ ದ ಎಂಡ್ ಪಾರ್ಟ್ ಆಫ್ ದಟ್ ಫೈಟ್. ಅಲ್ಲಿ ಫೈಟ್ ಮಾಡ್ತಾ ಇದ್ದ ಎಕ್ಸ್ಟ್ರಾ ಬಟನ್ ಹರಿದೋಯ್ತು, ಶರ್ಟ್ ಹರಿದೋಯ್ತು, ಬ್ಲಡ್ ಬಿತ್ತು ಅಂದರೆ ಇದು ಇಡೀ ಸೀನಲ್ಲಿ ಇಲ್ಲ ಅದು. ಆ್ಯಂಡ್ ಇಡೀ 6 months 7 months ನೀವೇನು ಶೂಟಿಂಗ್ ಮಾಡ್ತಾಯಿದ್ರಿ, ಅಫ್ಕೋರ್ಸ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದ ಸ್ವೆಟ್ ಅಷ್ಟೇ ಇರಬೇಕು. ಆ್ಯಂಡ್ 8 monthsಲ್ಲಿ ಯು ಥಿಂಕ್ ಪರ್ಸನ್ ಡಸಂಟ್ ಚೇಂಜ್. ದಪ್ಪ ಆಗ್ಬೋದು, ತೆಳ್ಳಗಾಗ್ಬೋದು, ಒಂದೇ ರಾತ್ರಿ ಎಷ್ಟು ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತೀವಿ ನಾವು. ಸೊ ಇಟ್ ಈಸ್ ಅದೇ ಬೇಸಿಕ್ ಚಾಲೆಂಜ್ ಟು ಲುಕ್ ಸೇಮ್, ಬಿ ದ ಸೇಮ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್, ಬಿಕಾಸ್ ಸೋ ಮಚ್ ಆಫ್ ಕಂಟಿನ್ಯೂಟಿ ಇಶ್ಯೂಸ್ ವಿಲ್ ಹ್ಯಾಪನ್ ಓವರ್ ದೇರ್. ದಟ್ಸ್ ಇಟ್ಸೆಲ್ಫ್ ಇಸ್ ದ ಹ್ಯೂಜೆಸ್ಟ್ ಚಾಲೆಂಜ್. ರೆಸ್ಟ್ ಆರ್ ಆಲ್ ನಾವೆಲ್ಲ ಸಿನಿಮಾದಲ್ಲಿ ಡೀಲ್ ಮಾಡಿದಾಗೆ ಇರುತ್ತೆ ಸರ್. ದಟ್ಸ್ ಓಕೆ. ಒಂದು ಕಪಲ್ ಆಫ್ ಅವರ್ಸಲ್ಲಿ ನಡೆಯೋ ಶೂಟಿಂಗ್ ಅಂದಾಗ ಐ ಥಿಂಕ್ ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಆಫ್ ಕಂಟಿನ್ಯೂಟಿ. ಆಫ್ಟರ್ ದಟ್ ಕಮ್ಸ್ ಎನರ್ಜಿ ಪ್ಯಾಕ್, ದಟ್ಸ್ ಆಲ್. ಅದೊಂದು ಎಕ್ಸ್ಟೆನ್ಷನ್ ಅಂದ್ಕೊಳ್ಳೋದು. ಕಂಟಿನ್ಯೂಟಿ, ಟ್ರಸ್ಟ್ ಮೀ, ನೀವೇ ಹೇಳಿರಲ್ಲ, ಈಗ ನೋಡಿ ಇಲ್ಲಿದೆ, ಅಲ್ಲಿ ಕಪ್ಪಿಂಗ್ ಇದೆ, ಅಲ್ಲಿ ಇದೇ ಇಲ್ಲ. ಇವಾಗ ಎಷ್ಟು ಪ್ರಾಪರ್ಟೀಸ್ಗಳು ಅಕ್ರಾಸ್ 6 months ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇರೋದಿಲ್ಲ, ಯಾವುದೋ ಟೇಬಲ್ ಲ್ಯಾಂಪ್ ಹೊಡೆದೋಗಿರ್ಬೋದು, ಆ ಸೆಟಪ್ಪಲ್ಲಿ ಮಿಸ್ ಆಗಿ ಅದು ಇಲ್ದಲೇ ಇರ್ಬೋದು. ಆಮೇಲೆ ನೋಡಿದಾಗ ಅಯ್ಯೋ ಅದು ಇತ್ತಲ್ಲ ಇಲ್ಲಿ ಅಂತ ಬರುತ್ತೆ. So much of hard work and homework for those assistants and everybody. So provided actors new acumen ಇದ್ದರೆ ಐ ಥಿಂಕ್ it helps. ಇಲ್ಲ ಆ ಸೀನ್ ತೆಗಿಬೇಕಾದ್ರೆ ಶರ್ಟ್ ಮಡ್ಸ್ಕೊಂಡಿದ್ದೆ ನಾನು, ಏನೋ ಮಾಡ್ತಾ ಬಿಚ್ಚೋಗಿರುತ್ತೆ, ಗೊತ್ತಾಗಲ್ಲ ಮೂಮೆಂಟಲ್ಲಿ. ಆಟ್ ದ ಡೆಡ್ ಎಂಡ್ 3 o'clock 3:30 ನೈಟ್ ಬರ್ತಿದ್ದಂಗೆ ಎಲ್ಲರದ್ದು ಮೈಂಡ್ ಸ್ಟಾರ್ಟ್ ಶಟಿಂಗ್ ಆಫ್. ಕೂದಲು ಹಿಂಗಿತ್ತಾ, ಶರ್ಟ್ ಕೆಳಗೆ ಬಿದ್ದಿತ್ತಾ, ಇದೆಲ್ಲ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಡಿಟಿಂಗಲ್ಲಿ ಕೂತ್ಕೊಂಡು ತಲೆ ಕೆಡಿಸ್ಕೊತಾ, ಅಯ್ಯೋ ಇದು ಯಾವಾಗಾಯಿತು ಅಂತ. ಹ್ಯಾಪನ್ ಸರ್. ದೀಸ್ ಆರ್ ದ ಸ್ಮಾಲೆಸ್ಟ್ ಬಟ್ ದ ಮೋಸ್ಟ್ ಟಫೆಸ್ಟ್ ಚಾಲೆಂಜಸ್. ಅಲ್ಲ, ಈ ಸಿನಿಮಾದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬಗ್ಗೆ ಅವತ್ತು ಸಂಯುಕ್ತ ಅವ್ರು ಮಾತಾಡ್ತಾ ಇದ್ರು ಸರ್.
ಅವ್ರು ಫೈಟರ್ಗಳಿಗೆ ಕೂಡ ಕೆಲವು ಸಲ ಮೇಕಪ್ ಮಾಡಿದ್ದಿತ್ತು ಸುದೀಪ್ ಸರ್ ಅಂತ. ಸೊ ಈ ಇನ್ವಾಲ್ವ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗುತ್ತೆ ಈ ಸಿನಿಮಾ? ಅದೇ ಮುಖಗಳನ್ನ ಡೈಲಿ ನೋಡ್ತಾ ಇದ್ದೀವಿ. ಬರ್ತಾ ಮೇಕಪ್ ಮ್ಯಾನು ಆಗಿದ್ದವುದು, ಆರ್ಟಿಸ್ಟ್ ಆಗಿ ಹೇರ್ ಸ್ಟೈಲ್ ಮಾಡಿ ಏನಾಗುತ್ತೆ ಅಲ್ಲೇ ಪಳಗ್ತಾ ಇದ್ದೀವಲ್ಲ. ಒಬ್ಬರದೊಬ್ಬರು ಅಸಿಸ್ಟೆಂಟ್ಸ್ ಆಗೋಕ್ಕೂ ಕಲ್ತು ಬಿಡ್ತೀವಿ. ಅದಾದಮೇಲೆ ಒಬ್ಬೊಬ್ರದ್ದು ಟೇಸ್ಟ್ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತಿಗೆ ನೋಡಿ ಕಾಫಿ ಕುಡಿತಾರೆ, ಕಾಫಿ ತಂದು ಕೊಡಪ್ಪ, ಅವ್ರಿಗೆ ತಂದು ಕೊಡಪ್ಪ ಬಂದ್ಬಿಡುತ್ತೆ ಮೇಡಮ್ ಅದು. ಆ್ಯಂಡ್ ಫೈಟ್ಸ್ ಅಂತ ಬಂದಾಗ ಏನಾಗುತ್ತೆ, ಐ ಥಿಂಕ್ ದೀಸ್ ಆರ್ ಸ್ಮಾಲ್ ಥಿಂಗ್ಸ್. ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಡೂ ಇಟ್, ಅಷ್ಟೇ, ಬೇರೆ ಏನಿಲ್ಲ. ಇಟ್ಸ್ ನಾಟ್ ಸಮಥಿಂಗ್ ಎಕ್ಸ್ಟ್ರಾ, ಬಟ್ ಐ ಲೈಕ್ ಇಟ್ ದಟ್ ಏನೋ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಎಫೆಕ್ಟ್ಸ್ ಆಫ್ ಬ್ಲಡ್ ಹಾಕೋದಾಗಲಿ, ಒಂದು ಕಟ್ಟಿಂಗ್ ಮಾಡೋದಾಗಲಿ, ಐ ಥಿಂಕ್ ಐ ಲೈಕ್ ಟು ಡೂ ದಟ್. ಸೊ ಅದು ಇನ್ನೊಂದಿಷ್ಟು ಇನ್ವಾಲ್ವ್ ಆಗಿ ಮಾಡ್ತಾಯಿದ್ವಿ ಅಷ್ಟೇ. ಅದರಲ್ಲಿ ಏನೋ ಅಂತ ನೋ ರಿಯಲ್ ಬಿಗ್ ಥಿಂಗ್ ಟುವರ್ಡ್ಸ್ ಇಟ್. ಐ ಲೈಕ್ ಟು ಡೂ ಇಟ್, ಸೊ ಐ ಟು ಡೂ ಇಟ್. ಎಷ್ಟು ಸ್ಪೀಡ್ ಆಗಿದೆ ಮ್ಯಾಕ್ಸ್? ಇಟ್ ಈಸ್ ಹೈ ಮೊಮೆಂಟಮ್ ಸರ್. ಏನಕ್ಕಂದರೆ ಒಂದು ಸ್ಲೋ ಪೇಸ್ಟ್ ಅಂತ ಇರೋಕ್ಕಾಗಲ್ಲ ಸಿನಿಮಾ. ಐ ಮೀನ್ ಟೇಕ್ ಆಫ್ ಹಂಗೆ ಇರ್ಬೋದೇನೋ ಒಂದು ಸ್ವಲ್ಪ ಹಿಂಗೆ ಹೋಗ್ತೇವೆ. ಒನ್ಸ್ ಆ ಕೋರ್ ಕತೆಗೆ ಅಂತ ನೀವು ಹಿಡಿದ್ಮೇಲೆ ದ ಮೊಮೆಂಟಮ್ ವಿಲ್ ಬಿ ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್. ಕೆಂಪೇಗೌಡ, ಇಫ್ ಯು ನೋ, ದಟ್ ವಾಸ್ ಅ ವೆರಿ ಹೈ ಮೊಮೆಂಟಮ್. ಅಂದರೆ ಕೆಂಪೇಗೌಡ ವಾಸ್ ಎ ಡೆಲಿಬ್ರೇಟ್ ಅಟೆಂಪ್ಟ್ ಆ ಸ್ಪೀಡ್ ತರೋದಕ್ಕೆ. ಬಿಕಾಸ್ ಕತೆ ಅಷ್ಟಿಲ್ಲ ಅದು. ಕೆಂಪೇಗೌಡದಲ್ಲಿ ನೀವು ನೋಡೋಕ್ಕೆ ಹೋದರೆ ಕತೆ ಅಷ್ಟಿಲ್ಲ, ಸ್ಕ್ರೀನ್ ಪ್ಲೇ ಮೇಲೆ ಇರೋದು ಅದು. ಸೊ ಎಷ್ಟು ಫಾಸ್ಟಾಗಿ ಹೇಳೋಕ್ಕಾಗುತ್ತೋ ಅದು ಬೆಟರ್ ಅಂದ್ಬಿಟ್ಟು ಆ ಥರ ಎಡಿಟಿಂಗ್ ಫಸ್ಟ್ ಟೈಮ್ ಆ ಥರ ಪ್ಯಾಟರ್ನ್ ಮಾಡಿದ್ದು ಯಾರಾದರೂ. ಇದರಲ್ಲಿ ಬೈ ನೇಚರ್ ಆ ಸ್ಪೀಡ್ ಇದೆ. ಸೊ ಐ ಥಿಂಕ್ ಆಫ್ಟರ್ ಅ ವೈಲ್ ಇಟ್ ಈಸ್ ವೆರಿ ಹೈ ಮೊಮೆಂಟಮ್, ಹೈ ಆಕ್ಟೇನ್ ಅದಿದೆ ಇದರಲ್ಲಿದೆ. ದಟ್ ಯುಲ್ ಎಂಜಾಯ್ ಆ್ಯಂಡ್ ಇಟ್ ಈಸ್ ನಾಟ್ ಡೆಲಿಬ್ರೇಟ್ ಹಿಯರ್. ಇಟ್ ಹ್ಯಾಪನ್ಸ್, ಇಟ್ ಹ್ಯಾಸ್ ಟು ಹ್ಯಾಪನ್. ಮತ್ತೊಬ್ಬ ಡೈರೆಕ್ಟರ್ ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಬದಲಾವಣೆಗಳು, ನಿಮ್ಮ ಸಜೆಷನ್ಗಳು ಇರುತ್ತೆ ಸರ್. ಈಗ ಒಬ್ಬ ನಟನಾಗಿನೂ ಬೇರೆಯವ್ರು ಹೇಳ್ತಾ ಇರ್ತಾರೆ, ಸುದೀಪ್ ನೋಡಿ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೂ ಹೇಳಿದಿರುತ್ತೆ. ಕರೆಕ್ಟ್ ಅಲ್ಲ, ನಮಗೆ ಬರಲಿಲ್ಲ ತಲೆ ಮಾಡೋಣ ಅಂದ್ಬಿಟ್ಟು ಅಂತ. ಐ ಥಿಂಕ್ ಆ್ಯಸ್ ಅ ಟೀಮ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ಸ್. ಐ ಥಿಂಕ್ ಎವ್ರಿಬಡಿ ಎಲ್ಲರೂ ಹ್ಯಾಂಡ್ ಇನ್ ಗ್ಲೋವ್ ಹೋಗಲೇಬೇಕಾಗುತ್ತೆ. ಐ ಡೋಂಟ್ ಥಿಂಕ್ ಇಟ್ ಈಸ್ ಲೈಕ್ ಎ ಕ್ರಿಕೆಟ್ ಟೀಮ್. ಎವ್ರಿಬಡಿ ನೀಡ್ ಟು ಕೋಆರ್ಡಿನೇಟ್. ನಾನು ಹೇಳಿದ್ನಲ್ಲ, ಒಂದೇ ಕಡೆ ತೆಗಿಬೇಕಾದ್ರೆ ಒಂದೇ ಅಂದರೆ ಕತೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಬಟ್ ಆ್ಯಸ್ ಅ ಟೀಮ್ ವೆನ್ ಯು ವರ್ಕಿಂಗ್ ಟುಗೆದರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನಾನು ಎನ್ಕರೇಜ್ ಮಾಡೋದು, ನಾನು ಡೌನ್ಸಲ್ಲಿ ನೀವು ಎನ್ಕರೇಜ್ ಮಾಡೋದು, ಇಲ್ಲ ಮಾಡೋಕ್ಕಾಗುತ್ತೆ ಅನ್ನೋದು. ಲೇಟ್ ಆಗ್ತಾಯಿದೆ ಅಂದರೆ ಪರವಾಗಿಲ್ಲ ಸರ್, ಇರ್ತೀನಿ ಬನ್ನಿ, ನೀವು ಮಾಡಿ, ಇನ್ನೊಂಚೂರು ಮಾಡೋಣ ಬನ್ನಿ ಅನ್ನೋದು. ಇಟ್ ಗೋಸ್ ಸರ್ ಹ್ಯಾಂಡ್ ಇನ್ ಗ್ಲೋವ್. ಇದು ಇರಲಿ ಇಂಪ್ರೊವೈಸೇಷನ್ಸ್ ಏನಕ್ಕೆ ಅಂದರೆ ವೆನ್ ಎವ್ರಿಬಡಿ ಆರ್ ಎಕ್ಸ್ಪೀರಿಯನ್ಸ್ಡ್, ಎಲ್ಲರಿಗೂ ಅವ್ರವ್ರದ್ದೊಂದು ಅನಿಸಿಕೆ ಇರಬೇಕಾದ್ರೆ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅಲ್ಲಿ ಯಾವತ್ತೂ ಒಂದು ಡಿಸ್ಕಷನ್ ನಡಿಬೋದು, ಡಿಬೇಟ್ ಅವ್ರ ಆರ್ಗ್ಯುಮೆಂಟ್ ನಡೆಯಲ್ಲ ಈ ವಿಚಾರಕ್ಕೆ. ಹಿಂಗೆ ತೆಗೀರಿ, ಹಿಂಗೆ ಬೇಕು ಅಂತ ಅನಿಸಿಕೆಗಳು ಮಾತಾಡ್ತಾ ಇರ್ತೀವಿ ನಾವೆಲ್ಲ. ಇದು ಚೆನ್ನಾಗಿರುತ್ತೆ ನೋಡಿ, ಥರ ತೆಗಿಬೋದೇನೋ, ಥಿಂಕ್ ಮಾಡಿ ನೋಡಿ ಅಂತ. ಎವ್ರಿಬಡಿ ವಿಗೋ ಇಲ್ಲ ಕಂಪ್ಲೀಟ್ ಸ್ಟ್ಯಾಂಡ್ ಅಲೋನ್ ಸೀನ್. ಹಾಂ, ಡೇ ಟೈಮ್ ಆದರೆ ಮಾಡ್ತೀನಿ, ಮತ್ತೆ ನೈಟ್ ಮಾಡೋಣ. ಪ್ಲೀಸ್ ಈಕ್ವಲ್ ಅಲ್ಲಿಗೆಲ್ಲ ಹೋದ್ರೆ ಬೇಡ. Coming to that point only, I heard out of 100 days and odd of shooting, 70 days first time you have done burning midnight oil and that. 70 days you have shot in the night time, through the night time. Yeah. So, and more of it is, idrolge 22-25 main artists part of the whole narrative. ನನಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಬಟ್ ಯು ಆರ್ ದೇರ್ ಇಸ್ ಒಂದು ಪ್ರೈಮ್ ಕೋರ್ ಅಂತ ಏನಿದೆ ಅವರೇ ಇರೋದು. ಆ್ಯಂಡ್ ದಟ್ ಗೋಸ್ ಇನ್ ಎವ್ರಿ ಸಿನಿಮಾ, ನಾಟ್ ಇನ್ ಜಸ್ಟ್ ದಿಸ್ ಸಿನಿಮಾ. ಕೋರ್ ಅಂತ ಏನಿದೆ ದಟ್ ಎಕ್ಸಾಕ್ಟ್ ನಂಬರ್ಸ್ ಐ ಆಮ್ ನಾಟ್ ಶೂರ್. But the whole thing is 7 PM ಇಂದ 7 AM ನಡೆಯೋ ಕತೆ ಇದು. 10 acre land ಅಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಕಡೆ, then some bridge, whatever comes and all that, and 22 artists, main artists coming to the picture, you leading the whole thing, you are taking charge as a police officer. So how did the whole thing, narrative challenge, to bring in that narrative into the Max? ಐ ಡೋಂಟ್ ನೋ ಹೌ ದಟ್ ಹೋಲ್ ಪ್ರೋಸೆಸ್ ಹ್ಯಾಪನ್, ಬಟ್ ಐ ಥಿಂಕ್ ಅವರು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ರಾತ್ರಿ ಅಂತ ಏನು ಹೇಳಲಿಲ್ಲ. ಅವರು ಸ್ಟ್ರೈಟ್ ಸ್ಟಾರ್ಟ್ ಮಾಡಿದ್ರು. ಮುಗಿಯೋಷ್ಟೊಳಗೆ ಅಂದ್ಕೊಂಡು ನಾನೇ ಕೇಳಿದ್ವಿ, ಇಷ್ಟು ಒಂದು ರಾತ್ರಿಯಲ್ಲಲ್ವ ನಡೆಯೋದಿದು. ಹೌದು, ಬಟ್ ಅವ್ರ ಕತೆ ಹೇಳೋ ಟೈಮಲ್ಲಿ ನನಗೆ ಯಾಕೋ ರಾತ್ರಿ ತುಂಬ ಉದ್ದ ಇದೆ ಅಲ್ಲ ಅಂತ ಅನ್ನಿಸ್ತಾ ಇಲ್ಲ. ಅದು ಅನಿಸಿದ್ರೆ ನಾನು ಐ ವುಡ್ ಹ್ಯಾವ್ ಹ್ಯಾಡ್ ಮೈ ಕ್ವೆಶನ್ಸ್. ಬಟ್ ದ ವೇ ಹಿ ವಾಸ್ ಗೋಯಿಂಗ್ ಇಟ್ ವಾಸ್ ಐ ಥಿಂಕ್ ವಂಡರ್ಫುಲ್. ಆ್ಯಂಡ್ ಎಷ್ಟು ಏನೇನೋ ನಡೀತಾ ಇದೆ ಒಂದು ರಾತ್ರಿಯಲ್ಲಿ. ಐ ಮೀನ್ ದಟ್ ವಾಸ್ ಸಮಥಿಂಗ್. ಹೆಲ್ ಬ್ರೇಕ್ಸ್ ಲೂಸ್. Also, climax was 25 days long. Yeah. The shooting itself. And 7 PM to 7 AM is climax only. ದೊಡ್ಡ ಕ್ಲೈಮ್ಯಾಕ್ಸ್ ಅದಷ್ಟೇ, ನಡೀತಾನೆ ಇರುತ್ತೆ.
Climaxally, 15 days you were like, I was told like you're shooting in between the dust. In fact, it took a toll on you. You had to take nebulization, and it took some time to get out of it. Yeah, I used to put it on and call my mother because she used to sit that side with that and I used to sit this side. I said, see, I'm also there. So because she used to do that nebulizing twice a day, thrice a day, no? She used to sit with that pipe. So I used to always call her and say, company kodta in baili. Again, but I used to sit with her. I was suggested that not only me, another 2 people, because ವೈಟು ಕ್ಲಾತ್ ಎತ್ಕೊಂಡು ಹಿಂಗೆ ಅಂದರೆ ನಿಮಗೆ ಇಟ್ ವಾಸ್ ವೆರಿ ಸ್ಕೇರಿ. ಸಿ ಇಟ್ ಈಸ್ ಸ್ಕೇರಿ. ಇಟ್ಸ್ ನಾಟ್ ದಟ್ ಕಷ್ಟ ಅಂತಲ್ಲ, ಬಿಕಾಸ್ ಯು ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ಸೈಡ್. ನೋ, ಇಫ್ ಮೂಗಲ್ಲೇ ನಿಮಗೆ ಇಷ್ಟು ಕಿವಿಯಲ್ಲೇ ಇಷ್ಟು ಕಪ್ಪು ಬರುತ್ತೆ ಅಂದರೆ ಯು ಬ್ರೀದಿಂಗ್ ಇಟ್. ಆ್ಯಂಡ್ ಆ ಶಾರ್ಟ್ಸ್ ತುಂಬ ಚೆನ್ನಾಗಿ ಬರ್ಬೋದು, ಬಟ್ ಐ ಥಿಂಕ್ ದೆರ್ ಇಸ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್ ವಿಚ್ ಮೆನಿ ಪೀಪಲ್ ಗೋ ಥ್ರೂ. ಐ ಆಮ್ ಜಸ್ಟ್ ಒನ್ ಆಫ್ ದೆಮ್. ಬಟ್ ಯಾ, ಆ ನೆಬುಲೈಸಿಂಗ್ ಎಲ್ಲ ಕೊಡಬೇಕಾದ್ರೆ ಇಟ್ ವಾಸ್ ವೆರಿ ಫನಿ ಸೈಟ್. ಬಟ್ ಇದನ್ನ ನಾವು ಮಾತಾಡ್ತಾ ಇದ್ದೀವಿ, ಇದನ್ನೆಲ್ಲ ಹಾಕೊಂಡು ಕೂತ್ಕೋತೀವಿ ಅಂತ ಅಂದ್ಕೊಂಡಿದ್ದೇನಪ್ಪ. ಇವಾಗಲೇ ಮಹಾಬಲಿಪುರಂ ರೆಸಾರ್ಟಲ್ಲಿ ಕೂತ್ಕೊಂಡು ಎಲ್ಲರೂ ಆಕ್ಸಿಜನ್ ಇಟ್ಕೊಂಡು ಕೂತಿದ್ದೀವಿ. ಚೆನ್ನಾಗಿತ್ತು ನೋಡೋಕೆ ಅದು ಶೂಟಿಂಗ್. ಮೇಕಿಂಗ್ ಏನಾದರೂ ಮಾಡಿದಾರಾ? ಯಾವ ಗ್ಲಾಮರ್ ಖುಷಿ ಮಾಡ್ಬೇಕು ನಾನು ಅದನ್ನು ತಗೊಂಡು ನಿಮಗೆ. ನೋ, ಇಟ್ ವಾಸ್ ದೇರ್ ಮ್ಯಾಮ್. ಇಟ್ ವಾಸ್ ಅ ವೆರಿ ವೆರಿ ಬಟ್ ಐ ಥಿಂಕ್ ಇಟ್ ಇಸ್ ಆಲ್ ನೀಡೆಡ್. ಸಿನಿಮಾ ಇಸ್ ಆಲ್ ಅಬೌಟ್ ದೋಸ್ ಸ್ಯಾಕ್ರಿಫೈಸಸ್, ದೋಸ್ ಮೈನ್ಯೂಟ್ ಥಿಂಗ್ಸ್ ವಿ ಡೂ. ಎವ್ರಿಥಿಂಗ್ ಎಲ್ಲದು ರೆಡ್ ಕಾರ್ಪೆಟಲ್ಲಿ ಹಾಕಿರೋಕ್ಕಾಗಲ್ಲ. ಐ ಥಿಂಕ್ ಇಫ್ ಯು ನೀಡ್ ದಟ್ ಒಂದು ಸ್ಟಾರ್ಡಮ್ ಬೇಕು, ನಾನು ಅಲ್ಲಿ ಬೆಳಿಬೇಕು, ಅಲ್ಲಿಗೆ ಹೋಗಬೇಕು ಅಂದರೆ ಐ ಥಿಂಕ್ ಯು ಆಲ್ ನೀಡ್ ಟು ಡೂ ದಟ್. ಐ ಥಿಂಕ್ ದಿಸ್ ಅ ಮಿನಿಮಮ್ ಥಿಂಗ್ ದಟ್ ವಿ ನೀಡ್ ಟು ಡೂ. But somewhere, it's your own films. I'm not talking about other films. You're trying to redefine commercial cinemas in your own way. Like it's not should be like traditional hero. You know, I'm sorry to come back there only. The traditional hero, you know, set pattern of songs. So, adan bittu, but still making it commercial. When I thought about this movie, especially Max and previous Vikrant Rona, I somewhere went to what Vishnuvardhan sir did once with Nishkarsha. It was somewhere a thriller and a commercial aspect. Somewhere you want to See, Sharda, like going by the number of years I've spent already, 28 years, and I've just landed up with 46 films. I look at myself another couple of years as a lead actor, and that will give me a figure of approximately how many more films I'm left with. That's a very practical thinking, all right? So ಆಗ ಬಂದಾಗ then suddenly you go back and say, okay, when I started my career, I didn't know the numbers I'm going to reach, but after a while, when you're sitting at home, you know ನಮ್ಮದೊಂದು ಸ್ಪೀಡ್ ಬಂದ್ಬಿಟ್ಟಿದೆ ಈಗ. ಹಬ್ಬ ಅಂದರೆ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು. Maybe in next 18 months I can try and get 2 films, but that will be there. How many more years I want to see myself as a lead actor anta bandaga, I'm one of those practical people who will say, yeah, I think this is what. So I see, now let's not get into those depths till it comes. I see myself doing another couple of films as an actor, as a lead actor. So don't you think I want to do certain things also? See myself in certain kind of doing certain genres, doing certain things. Correct. ಇದು ಎಲ್ಲಿಂದನೋ ಇವಾಗ ರೀಡಿಫೈನಿಂಗ್ ಅಂತ ನೀವೇನು ಹೇಳಿದ್ರಿ, ದಟ್ ಈಸ್ ನಾಟ್ ಫಾರ್ ಎನಿಬಡಿ ಎಲ್ಸ್, ಇಟ್ ಇಸ್ ಫಾರ್ ಮೈ ಸೆಲ್ಫ್. ಸೊ ಐ ವಾಂಟ್ ಟು ಡೂ ದೀಸ್ ಥಿಂಗ್ಸ್. ಹಾಗಂತ ಡೋಂಟ್ ಥಿಂಕ್ ದಟ್ ಐ ಡೋಂಟ್ ಲೈಕ್ ಟು ಬಿ ಸಿ ಅನದರ್ ಜಿಂತಾತ ಆರ್ ಸಮಥಿಂಗ್ ಲೈಕ್ ದಟ್. ಇಫ್ ಗಿವನ್ ಅನ್ ಆಪರ್ಚುನಿಟಿ ಆ್ಯಂಡ್ ಅ ಗುಡ್ ಸ್ಕ್ರಿಪ್ಟ್, ಐ ಥಿಂಕ್ ಐ ವಾಂಟ್ ಟು ಡೂ ದ್ಯಾಟ್ ಆಲ್ಸೋ. ದೇ ಆರ್ ಆಲ್ಸೋ ವೆರಿ ಓವರ್ವೆಲ್ಮಿಂಗ್ ಆ್ಯಕ್ಚುಲಿ. ಮಾಡೋಕ್ಕೆ ಮಜಾ ಇರುತ್ತೆ. ಅನದರ್ ವಿಷ್ಣುವರ್ಧನ ಕೈಂಡ್ ಆಫ್ ಅ ಫಿಲ್ಮ್ ಇಸ್ ಆಲ್ವೇಸ್ ಫನಿ. ಕರೆಕ್ಟ್. ಬಟ್ ಸಮ್ವೇರ್ ದೇರ್ ಇಸ್ ಅ ಹಂಟ್ ಫಾರ್ ಸಮಥಿಂಗ್, ನೋ? And exactly ಏನು ಅಂತ ಕೇಳೋಕೆ ಹೋದ್ರೆ even I don't know. Probably that is why we reject more number of scripts than accepting. And when we say ನನಗೆ ಆ ರಿಜೆಕ್ಟ್ ಸ್ಕ್ರಿಪ್ಟ್ ಅಂತ, not that that script had any issue. I have issues here. I want to do something, and that has got nothing to do with the releasing films or the most successful films in the market. That's got nothing to do with that. Sir, I just want to know, how do you manage time management? Like, you know, you said, you know, you like so much involved here, 7 p.m. to 7 a.m. So going back 28 years ago when you started, so the energy, do you feel that you have evolved like in terms of managing time back then to now? Once a Ferrari is always a Ferrari, right? Updates may happen, but the speed will remain. And once I think it's a life I have chosen. ನೀವೇನು ಹೇಳ್ತಾ ಇದ್ರಿ ಇವಾಗ, ಮಲ್ಟಿ ಟಾಸ್ಕಿಂಗ್ ಆಫ್ ಬಿಗ್ ಬಾಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಸಿನಿಮಾ ಇರ್ಬೋದು, ಮೈ ಹ್ಯಾಬಿಟ್ಸ್ ಆಫ್ ಕುಕಿಂಗ್ ಇರ್ಬೋದು, ಆರ್ ಟ್ರಾವೆಲ್ಸ್ ಇರ್ಬೋದು.
ದೀಸ್ ಆರ್ ನಾಟ್ ನನಗೆ ಯಾರೋ ಲಕ್ಕಿ ಡ್ರಾಲ್ ಕೊಟ್ಟಿಲ್ಲ ಇದು. ದೀಸ್ ಆರ್ ಮೈ ಚಾಯ್ಸಸ್ ಆ್ಯಂಡ್ ಇಟ್ಸ್ ಮೈ ಚಾಯ್ಸ್. If I don't make time, who will make time? No, I was asking, like, for me, I would find it difficult to do like 3 things a day. No, I can do 7 things a day. No, I can. It's not that. For me, it's not at all that. Like, for example, from the time my mother passed away, I don't remember seeing myself even have slept more than 2 hours or 3 hours a day after that. ಅವರು 6:30 AM-ಗೆ 6:35 6:40ಗೆ ನನ್ನ ಕಣ್ಮುಂದೆ ಹೋಗಿದ್ದವರು ಇವತ್ತಿಗೂ ಗೊತ್ತಿಲ್ಲದೆ ನನಗೆ 5:45 6 ಗಂಟೆ ಆಗ್ತಿದ್ದಂಗೆ ಕಣ್ಣು ಓಪನ್ ಆಗುತ್ತೆ. ಐ ಆಮ್ ಜಸ್ಟ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ದಟ್. ಐ ಆಮ್ ನಾಟ್ ಏಬಲ್. ದಟ್ಸ್ ಅನದರ್ ಥಿಂಗ್. ಬಟ್ ಕಮಿಂಗ್ ಬ್ಯಾಕ್, ಐ ಆಮ್ ಸ್ಲೀಪಿಂಗ್ 3 hours 2 hours 3 hours a day right now also. But that doesn't let me give up on my daytime. I will work. I have to do. I will do. Extension to her question, last time we spoke you said you are in that zone where you want to do films that do not have any extra frills attached to it. Vikrant Rona was the first step. Max, I'm guessing you took up around the same time. Yet at the same time, the kind of films that are making big money now have all of that. So I just wanted to understand, what do you see of that? No, Like, I'm not after saying that I'm avoiding pushback, it, I'm just, like, yeah. people are sitting, like, I remember you said people are editing on their phones, they're skipping ahead 10-20 minutes, they're not missing anything of the film, and yet they are also willing to watch a film that's 3.5 hours. So how do you see that? Like, you've decided to go a certain No. I never path. said that I am avoiding it or whatever it is. It is not needed. ವಿಕ್ರಾಂತ್ ರೋಣದಲ್ಲಿ ಆ ಮಿಲಾನಾಸ್ ಪೋರ್ಷನ್ ಅಷ್ಟೇ ಬೇಕಿದ್ದಿದ್ದು. ಸೊ ಅಲ್ಲಿ ಇದ್ರ ಮೇಲೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋದ್ರೆ ಆ ಕತೆಗೆ ರಾಂಗ್ ಆಗಿರೋದು. ಮಾಸಲ್ಲಿ ಇದು ನಮ್ಮ ಈ ಮ್ಯಾಕ್ಸಲ್ಲಿ ಇಫ್ ಐ ಪುಟ್ ಅನದರ್ ಕ್ಯಾರೆಕ್ಟರ್, ಐ ಜಸ್ಟ್ ಫೀಲ್ ದಟ್ ಇವಾಗ ಹೇಳ್ತಾ ಇರೋದ್ರಲ್ಲ ಇವರೊಂದು ಪ್ರಶ್ನೆ ಕೇಳಿದ್ರು ಸ್ಪೀಡ್ ಅಂತ. ಈ ಸ್ಪೀಡಲ್ಲಿ ನಾನು ಎಲ್ಲಿ ತುರುಕ್ಲಿ ಅದನ್ನು? ಅನ್ಲೆಸ್ ಶೀಸ್ ದ ಹೀರೋಯಿನ್ ಇಸ್ ಅ ಪಾರ್ಟ್ ಆಫ್ ದಿಸ್ ಫ್ಲೋ. ಕರೆಕ್ಟ್. So, like Bilaranga Basha, there are 2 to 3 heroines there. There are songs. It is coming in the flow, commercials. So, our flow correct ansutta avaga. See, when we are doing a film of what you are talking about as a reference, that is all needed because that film is all about that. Right. The fillers of songs and the dialogues and the The scenes fact that and things like that. people are okay with that. Like during Vikrant Rona, we had this long. No, but we are not talking about people here. See, we are not talking about people. I never said people are not okay with it. I was saying that it's about me. Okay. ನನಗೆ ಈ ಮಾಡ್ಕೊಂಡು ಬರಬೇಕಾದ್ರೆ ಸ್ಟಾರ್ಟಿಂಗ್ ಫ್ರಮ್ ಪೈಲ್ವಾನಿಂದ ಹಿಡಿದಾಗ ಐ ವಾಸ್ ಟ್ರೈನ್ ಟು ಲುಕ್ ಔಟ್ ಫಾರ್ ಸಮಥಿಂಗ್ ದಟ್ ಐವ್ ನಾಟ್ ಡನ್ ಅ ಸ್ಪೋರ್ಟ್ಸ್. ದೆನ್ ಕೋಟಿಗೊಬ್ಬ 3 ವಾಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಅ ಫ್ರಾಂಚೈಸಿ. ಸೊ ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ ಥಿಂಕಿಂಗ್ ಪಾರ್ಟ್ ರೈಟ್ ನಾವು. ಅದಾದಮೇಲೆ ವಿಕ್ರಾಂತ್ ರೋಣ ಇರ್ಬೋದು, ಇದಿರ್ಬೋದು. ದಟ್ ಬಿಲಾರಂಗ ಭಾಷೆ ಇಸ್ ಅ ವೆರಿ ವೆರಿ ಡಿಫ್ರೆಂಟ್ ಒನ್. ವಿ ಕ್ರಿಯೇಟೆಡ್ ಅ ವರ್ಲ್ಡ್ ವಿಚ್ ಇಸ್ ಸಮಥಿಂಗ್ ವಿಚ್ ಇಸ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್. ಇಟ್ ಇಸ್ ಗೋಟ್ ಬಿ ವೆರಿ ಟಫ್ ಟು ಅಚೀವ್ ವಾಟ್ ವಿ ಆರ್ ಥಿಂಕಿಂಗ್. ಅದರಲ್ಲಿ ಒಂದೊಂದು ಕ್ಯಾರೆಕ್ಟರ್ ರೆಡಿ ಆಗೋಕ್ಕೆ ಟೈಮ್ ಬೇಕು. ಅಷ್ಟು ಗೆಟಪ್ ಆ ಥರ ಇದೆ ಅದು. ಇಟ್ಸ್ ಅ ಫ್ಯೂಚರಿಸ್ಟಿಕ್ ಫಿಲ್ಮ್. ಸೊ ದಿಸ್ ವಾಟ್ ಎವರ್ ಐ ಆಮ್ ಡಿಸ್ಕಸಿಂಗ್ ಇಟ್ಸ್ ದೇರ್ ಆರ್, ಆ್ಯಸ್ ಐ ಟೋಲ್ಡ್ ಯು ರೈಟ್ ನೌ ಸಮ್ ಟೈಮ್ ಬ್ಯಾಕ್, ಐ ಸ್ಟಿಲ್ ನನಗೆ ಒಂದು ಜಿಂತಾತ ಕೊಟ್ರಿ ಅಥವಾ ನೀವು ಮುತ್ತತ್ತಿ ಸತ್ಯರಾಜು ಕ್ಯಾರೆಕ್ಟರ್ ವಿಷ್ಣುವರ್ಧನ ಕೊಟ್ಟರೆ ಐ ವಿಲ್ ಬಿ ಸೋ ಹ್ಯಾಪಿ ಟು ಡೂ ಇಟ್ ಬಿಕಾಸ್ ಐ ಥಿಂಕ್ ಈವನ್ ಟುಡೇ ಇಟ್ ವರ್ಕ್ಸ್. Comedy of that sort of Vishnuvardhana thing will work, but of course, yeah, nobody is writing like that. At least nan tanka bandilla. See, those scripts work ಆಗಲ್ಲ ಅಂತ ಏನಿಲ್ಲ ಇವ್ರೆ. That it's about the timing. ನೀವು ರಿಲೀಸ್ ಮಾಡ್ತಾರೋ ಟೈಮಲ್ಲಿ ಇಫ್ ದ್ಯಾಟ್ ಇಸ್ ವರ್ಕಿಂಗ್ ದೆನ್ ದರ್ ಇಸ್, ಬಿಕಾಸ್ ಇವರೆಲ್ಲ ನೋಡಿ ನೀವೇನು ಹೇಳ್ತಾ ಇದ್ರೆ ಓಡ್ತಾ ಇದೆ ಅಂತ ಹೇಳಿದ ಸಿನಿಮಾಗಳು, ಅವ್ರದ್ದು ಟೈಮಿಂಗ್ ಆಫ್ ರಿಲೀಸ್ ಎಷ್ಟು ಅಕಾಮಡೇಟ್ ಮಾಡ್ತಾ ಇದೆ ಎಲ್ಲದನ್ನು ಅಂದರೆ, ದೆರ್ ಇಸ್ ನೋ ಅದರ್ ಫಿಲ್ಮ್ಸ್ ಬರ್ತಾ ಇರೋದ್ರಲ್ಲಿ ಆಲ್ರೆಡಿ ಅನ್ ಎಕ್ಸ್ಟೆನ್ಷನ್ ಆಫ್ ಅ ಹಿಟ್. So that is rubbing off us, and because character development and character building already ಆಗ್ಬಿಟ್ಟಿದೆ. Correct. When the second part came, it's already characters already established. So character ಕೂತ್ಬಿಟ್ಟಿದೆ ಈಗ ತಲೆಯಲ್ಲಿ. ಈಗ ಕ್ಯಾರೆಕ್ಟರ್ ಮೇಲೆ ಸೆಕೆಂಡ್ ಸಿನಿಮಾ ನೀವು 2 ಪಾರ್ಟ್ ನೀವು ಇವನ್ ವೆದರ್ ಇಟ್ ಇಸ್ KGF ಆರ್ ಪುಷ್ಪ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಿಬಿಟ್ಟಿದೆ ಫಸ್ಟ್ ಪಾರ್ಟಲ್ಲಿ. ಸೊ ಸೆಕೆಂಡ್ ಪಾರ್ಟ್ ವಾಸ್ ಆಲ್ ಅಬೌಟ್ ದ ಕ್ಯಾರೆಕ್ಟರ್ ಆ್ಯಂಡ್ ಪೀಪಲ್ ಸೆಲೆಬ್ರೇಟ್ ಇಟ್. It is definitely true that works, but for that your first part has to work very well. So these things work. Cinema is all about today selling an idea. How good and how can you just sugarcoat your idea is what matters. Exactly. While on that point, just one quick, like that also during the Vikrant you said is a big thing. How you sell your cake to people. That was your analogy. Here, right now, it is being sold as this action-packed, very violent film, at least by the visuals. Is that sort of alienating your family audience? Because you did mention it in another interview that there is other stuff, but that's not out there. No, not at all. Not at all. ಮೊನ್ನೆ ಹೊರಾಯಿನ ಹತ್ರ ಒಂದು ಇವೆಂಟ್ ನಡೆಯುತ್ತೆ.
ಬರೀ ಹುಡುಗಿಯವರೇ ಜಾಸ್ತಿ ಇದ್ರಲ್ಲಿ, ಬರೀ ಹುಡುಗಿಯರದು ಮ್ಯಾಕ್ಸ್ ಹೇಳ್ಕೊಂಡು ಎಲ್ಲಿಂದ ಫ್ಯಾಮಿಲಿ ಹೋಗ್ತದೆ ಎಲ್ಲ ಬರ್ತದ್ರಲ್ಲ. ಆ್ಯಂಡ್ ನೀವೇನು ಸಿನಿಮಾಗಳು ಇವಾಗ ಹೇಳ್ತಾ ಇದ್ರಿ ಎಲ್ಲ ಕಮರ್ಷಿಯಲ್ ಕ್ಲಿಕ್ಕಿಂಗ್ ಅದರಲ್ಲೆಲ್ಲ ಲೇಡೀಸು ಇದ್ದಾರೆ, ದೇ ಆರ್ ಆಲ್ ಫ್ಯಾನ್ಸ್ ಲೈಕ್ ದಟ್. I think today's gen is all about that, and I think it's all about entertainment, and people know it is entertainment. Nobody's trying to do or teach philosophies through films. We are entertainers. Adru ಒಳಗಡೆ can we teach something, can we say something what matters, and asking by that ನೀವು ಯಾವಾಗ ಸಿನಿಮಾಗೆ ಹೋಗ್ತೀರಿ, ಏನಾದ್ರು ಕಲಿಯೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಕಲಿಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀರಾ? ಮನೆಯಲ್ಲಿ ಲೈಫು ಎರಡು ಬೋರ್ ಆದಾಗ ಏನಾದ್ರು ಒಂದು ಮಾಡೋಣ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಾಗ ಹೋಗಿದ್ದೀರಾ, ಅಥವಾ ಯಾವುದೋ ಒಂದು ಎಕ್ಸೈಟ್ಮೆಂಟ್ ಆಫರ್ ಬಂದಾಗ ಐ ವಾಂಟ್ ಟು ಸಿ ದಿಸ್ ಫಿಲ್ಮ್ ಅಂದ್ಕೊಂಡು ಹೋಗಿದ್ದೀರಾ? Not because you are expecting some kind of a philosophy there, man. I mean, if there is something to take away, you may take away certain things, but that will be only to the benefit of your growth, not your life. ನೀವು ಲೈಫಿಗೋಸ್ಕರ ಪಾಠ ಕಲಿಯೋಕ್ಕೆ ಸಿನಿಮಾದಲ್ಲಿ ಹೋಗಲ್ಲ, ನಿಮ್ಮ ಗ್ರೋತಿಗೆ ಹೆಲ್ಪ್ ಆಗಿರ್ಬೋದು ಅಥವಾ ಐಡಿಯಾ ಬೆಳೆಸ್ಕೊಳ್ಳೋಕ್ಕಾಗಿರ್ಬೋದು. ನಿಮ್ದು ಐ ಥಿಂಕ್ ಯುವರ್ ಲೈಫ್ ಟೀಚರ್ಸ್ ಯು ವಾಟ್ ಯು ಶುಡ್ ಡೂ. ಸಿನಿಮಾನ ನಾವು ಅದು ದಬ್ಬಾಳಿಕೆಯಲ್ಲಿ ತಂದುಬಿಟ್ಟು ಅದು ಏನೋ ಹೇಳ್ಕೊಡೋಕ್ಕೆ ಬಂದಿದ್ದೀವಿ ಅಂತ ಹೇಳೋಕ್ಕಲ್ಲ. ಅಟ್ಲೀಸ್ಟ್ ಇನ್ ಟುಡೇಸ್ ವರ್ಲ್ಡ್ ಯು ಕಾಂಟ್. ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಇನ್ಸ್ಟಾಗ್ರಾಮ್ ಪೋಸ್ಟ್. So everybody is wanting to become popular and everything like that. Cinema is an entertainment. ಅದ್ರ ಒಳಗಡೆ ವಾಟ್ ವಿ ಶುಡ್ಂಟ್ ಬಿ ಡೂಯಿಂಗ್ ಅನ್ನೋದು ಒಂಚೂರು ಅರಿವಿದೆ. ಏನು ಮಾಡಬಾರ್ದು ನಮ್ಮ ಸಿನಿಮಾದಲ್ಲಿ, ಎಂತೆಂಥವ್ರು ಬರ್ತಾ ಇದ್ದಾರೆ, ಏನೇ ನಾವು ಮಾಡೋದು ಚೆನ್ನಾಗಿರೋ ಹಾಗಂತ ಇನ್ನೊಬ್ರು ಮಾಡೋದು ತಪ್ಪಲ್ಲ. ದಟ್ ಮಚ್ ವಿ ನೋ ದಟ್ ಓಕೆ ದೀಸ್ ಥಿಂಗ್ಸ್ ಐ ವೋಂಟ್ ಡೂ ಇನ್ ಮೈ ಸಿನಿಮಾ. ದಟ್ಸ್ ಆಲ್. ಅದು ಬಿಟ್ಟು ವಿ ಶುಡ್ಂಟ್ ಹೆಸಿಟೇಟ್. ಡೈರೆಕ್ಟ್ರ್ ಜೊತೆ ಸ್ಟೋರಿ ಕೇಳೋದ್ರಿಂದ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಇವಾಗ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ತಮಿಳ್ನಾಡವರು ಸರ್. ಈ ಸಿನಿಮಾ ಇಲ್ಲಿವರೆಗೆ ತಗೊಬಂದು ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ತಗೊಬಂದರೆ ಇವಾಗ ಏನು ಮಾಡ್ತಾರೆ, ಒಂದು ಟಿಕೆಟಿಗೆ 800-1000 ರೂಪಾಯಿ ಹಾಕ್ಕೊಂಡು 3 ದಿನಕ್ಕೆ 10 ಕೋಟಿ 20 ಕೋಟಿ ಈ ಥರದಲ್ಲಿ ಸಿನಿಮಾ ಗೆಲುವನ್ನು ನೋಡ್ತಾ ಇದ್ದಾರೆ. ಸೊ ನೀವು ಆ ಟೀಮ್ ಜೊತೆಗೆ ಹೇಗೆ ಸರ್ ನಮ್ಮ ಕರ್ನಾಟಕದಲ್ಲೇ ಮೇಜರಾಗಿ ಯಾವ ಥರ ಸ್ಟ್ರಾಟಜಿ, ಅದರ್ ಸ್ಟೇಟಲ್ಲಿ ಯಾವ ರೀತಿ ಸಿನಿಮಾ? ನಿಮ್ಮ ಪ್ರಶ್ನೆ ಸ್ಪಷ್ಟತೆ ಇಲ್ಲ. ಅಲ್ಲ, ಸ್ಪಷ್ಟತೆ ಅಂದರೆ ಅಷ್ಟೇನೆ. ಇವಾಗ 800 ಹೇಳ್ತಾ ಇರೋದು 800 ಹೇಳೋದು ತಪ್ಪು ಅಂತಾರ? ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಆಡಿಯನ್ಸಿಗೆ ಸ್ವಲ್ಪ ಇದಾದ್ರೆ ನಿಮ್ಮ ಸಿನಿಮಾನ 2-3 ಸ್ವಲ್ಪ ಇದಾದ್ರೆ ಅಂದ್ರೆ ಏನು ಕಮ್ಮಿ ಮಾಡಿದ್ರೆ ಅಲ್ಲ ಸರ್. ಈಗ ನಾನು 5 ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟು ನೋಡಿ ರೇಟು ನೀವು ಕಮ್ಮಿ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ಅಲ್ಲಿ ಕೂತ್ಕೊಂಡು ಹೇಳೋಕ್ಕಾಗತ್ತ? ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮ್ಟೈಮ್ಸ್ ಸಿನಿಮಾ ಬಡ್ಜೆಟ್ಸ್ಗಳು ಹೆಂಗಿರ್ತಾವಂದರೆ ನೀವು ಈಜಿಪ್ಟಲ್ಲಿ ಹೋಗ್ಲಿಲ್ಲ ಅಂದರೆ ತೆಗಿಯೋಕ್ಕಾಗಲ್ಲ. ಪೈರಸಿ ಅಟ್ಯಾಕ್ ಆಗುತ್ತೆ. ಸಿನಿಮಾ 2ನೇ ವಾರ 3ನೇ ವಾರ ಅನ್ನೋಷ್ಟೊಳಗೆ OTTಯಲ್ಲಿ ಬರೋವಂಥ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇಲ್ಲ ಇನ್ನೊಂದು ಯಾವುದೋ ದೊಡ್ಡ ಪಿಕ್ಚರ್ ಬಂದೆಲ್ಲ ಇದು ಮಾಡ್ಕೊಳುತ್ತೆ ಅಂದಾಗ ಅವರು ಅದಕ್ಕೆ 200, 300, 400 ಕೋಟಿ ಹಾಕೊಂಡು ತೆಗೆದಿರ್ತಾರೆ. ಮ್ಯಾಥ್ ಅಂತ ಒಂದಿದೆ ಸರ್. ಒಂದು 300 ಕೋಟಿ ಪ್ರೊಡಕ್ಷನ್ ಮೇಲೆ ಬಿದ್ದಿದೆ ಅಂದ್ಕೊಳ್ಳೋಣ. 300 ಕೋಟಿ ರಿಕವರ್ ಆಗಬೇಕಾದ್ರೆ ಥಿಯೇಟ್ರಲ್ಲಿ ಆಲ್ಮೋಸ್ಟು 550 ಕೋಟಿ ರೂಪಾಯಿ ತನಕ ಬಿಸ್ನೆಸ್ ಆಗಬೇಕು. ಆವಾಗ ನಿಮಗೆ ಗ್ರಾಸು ನೆಟ್ ಅಂತ ಹೇಳೋದು ಅಲ್ಲೇ ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಅವರೆಲ್ಲ ಇಡೋದಕ್ಕೆ ಕಾರಣ ಇರುತ್ತೆ. ಯಾರೋ ಒಂದು 35 ಕೋಟಿ 40 ಕೋಟಿ 50 ಕೋಟಿಯಲ್ಲಿ ತೆಗೆದುಬಿಟ್ಟು 800,000 ರೂಪಾಯಿ ಟಿಕೆಟ್ ಇಡೋಲ್ಲ. ಹಂಗೆ ಇಟ್ಟ ತಕ್ಷಣ ಯಾರೂ ಹೋಗಲ್ಲ. ಯಾಕೆ ನೀವು ಹೇಳ್ತಾ ಇದ್ದೀರಾ, ಕರೆಕ್ಟ್, ಹೋದ್ರಲ್ಲ ಅವ್ರು ಯಾರೂ ಕಂಪ್ಲೇಂಟ್ ಮಾಡ್ತಾಯಿಲ್ಲ. ಅವ್ರಿಗೆ ಹೋಗ್ಬೇಕು ಅನ್ನಿಸ್ತು ಹೋದರು. ಯಾಕೆ ಹೋದರು ಅಂದರೆ ನಾನು ಹೋಗಲೇಬೇಕು ಫಸ್ಟ್ ಅನ್ಕೊಂಡು ಹೋದರು. ಆ ಹಠ ಇದೆ ಅಂತ ಗೊತ್ತಿರೋರಿಗೆ, ಕೊಡೋಕ್ಕಾಗುತ್ತೆ ಅಂತ ಗೊತ್ತಿರೋರಿಗೆ ಇಟ್ಟಿದ್ದು ರೇಟ್. ಅದು ಇಡೋಕ್ಕಾಗದೇ ಇರೋರಿಗಲ್ಲ. ಬಟ್ ಇನ್ನೊಂದು ಏನಾಗುತ್ತೆ, ಸಪೋಸ್ ಅವ್ರು ಇದ್ದಂಗೆ ನಾರ್ಮಲ್ ರೇಟ್ ಇಟ್ಕೊಂಡಿದ್ರು ಅಂದ್ಕೊಳ್ಳಿ, 1 ವಾರ 2 ವಾರ ಹೋದ್ರೆ ಆ ಕಲೆಕ್ಷನ್ ಬಂದಿಲ್ಲ ಅಂದಾಗ ಅವ್ರು ಹಾಳಾಗೋ ಮನೆ ಇದೆ, ಇನ್ನೊಂದು ಪಿಕ್ಚರ್ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನು ಆ ನೋವನ್ನ ಸ್ಪಂದಿಸೋದಕ್ಕೆ ನಾವು ಹೋಗಲ್ಲ. ಅವ್ರ ಮನೆ ಮಠ ಅಡ ಇಟ್ಬಿಟ್ಟು ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. How will they recover? When I gave the 5-star hotel, it is not because ಒಂದು ದೊಡ್ಡ ಆರ್ಟಿಸ್ಟ್ದು 5 ಸ್ಟಾರ್ ಅಂತ ಹೇಳಿದ್ದಲ್ಲ. ಅವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಹಂಗಿದೆ. ಅವ್ರು ಆ ಜಾಗಕ್ಕೆ ಆ ಥರ ಬಾಡಿಗೆ ಕಟ್ತಾ ಇರ್ತಾರೆ. ನೀವೊಂದು ಮಾಲಲ್ಲಿ ಹೋದರೆ, ಇವಾಗ ನೀವೊಂದು ಕಾಫಿ ಮಾಲಲ್ಲಿ ಕೊಡಿರಿ ಸರ್, ಎಷ್ಟು ರೇಟ್ ಹೇಳ್ತಾರಲ್ಲಿ, ಹೊರಗಡೆ ಬಂದು ಕೊಡಿರಿ ಎಷ್ಟೇ, ಬಿಕಾಸ್ ದ ಎಸ್ಟಾಬ್ಲಿಷ್ಮೆಂಟ್. ಬೇರೆ ಏನಿಲ್ಲ ಸರ್. ಈಗ ದೊಡ್ಡ ಸಿನಿಮಾ ಅಂತ ಹೇಳೋದು ಏನಕ್ಕೆ ಅಂದರೆ, ನಾಟ್ ಬಿಕಾಸ್ ಒಂದು ಆರ್ಟಿಸ್ಟ್ ದೊಡ್ಡ ಹೆಸರು ಅಂತಲ್ಲ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಇದೇನದು ಮಗಧೀರ ಮಾಡಾದ್ಮೇಲೆ ಮರ್ಯಾದಾ ರಾಮನ್ ಅಂತ ಮಾಡಿದ್ರು. ಅದ್ರದ್ದು ಬಡ್ಜೆಟ್ಟು ಕಮ್ಮಿ, ಎಲ್ಲ ಕಮ್ಮಿ. ಅದಕ್ಕೆ ಆ ಥರ ಬರಲ್ಲ. ಈಗ ನೆಕ್ಸ್ಟ್ ಹೋದಾಗ ನೀವು RRR ಅಂತ ತೆಗೆದ್ರಿ, ನೆಕ್ಸ್ಟ್ ಇನ್ನೊಂದೇನೋ ಅದಕ್ಕೆ 800 ಕೋಟಿ ಹಾಕೊಂಡೇನೋ ಮಾಡ್ತಾರೇನೋ ಗೊತ್ತಿಲ್ಲ ಯಾವ ಥರ ತೆಗಿತಾರೆ ಅದನ್ನಂತ. ರಿಕವರಿ ಅಂತ ಒಂದು ಸ್ಟ್ರಾಟಜಿ ಹಾಕೋತಾರೆ. ಯಾವಾಗ ಹಾಕೋತಾರೆ ಅಂದರೆ, ಈಗ ನಿಮಗೆ ಏರ್ಪೋರ್ಟಿಗೆ ಹೋದಂಗೆ, ಏರ್ಪೋರ್ಟಿಗೆ ಹೋಗಿ ನಾವು ವಿನಂತಿ ಮಾಡೋಕ್ಕಾಗತ್ತಾ, ನೀವು ಇಷ್ಟೇ ಟಿಕೆಟ್ ಇಡಿ ನೋಡಿ ಜಾಸ್ತಿ ಜನ ಬರ್ತಾರೆ? ಇಲ್ಲ.
ಅವ್ರು ಆ ರೇಟ್ ಇಡಲಿಲ್ಲ ಅಂದರೆ ಅದು ಟೇಕ್ ಆಫ್ ಆಗಲ್ಲ, ಅವ್ರ ವ್ಯವಸ್ಥೆ ಸಂಸ್ಥೆ ಉಳಿಯಲ್ಲ. ಆದರೆ ಇದಕ್ಕೊಂದು ಅಪವಾದ ಏನು ಅಂದರೆ ಸರ್, ಈಗ ತಮಿಳು ತೆಲುಗಲ್ಲಿ ಎಲ್ಲ ಥಿಯೇಟ್ರ್ಗಳೆಲ್ಲ ಜಾಸ್ತಿ ಇದೆ, ಅಲ್ಲಿ ಒಂದು ಸೇಮ್ ಇನ್ನೂ ಇರುತ್ತೆ. ಇಟ್ಟಿಲ್ಲ, ಯಾಕೆ ಒದ್ದಾಡ್ತಾ ಇದ್ದೀರಾ? ಅಲ್ಲ ನಾನು ಅಲ್ಲ ಏನು ಗೊತ್ತಾ ಸರ್, ಈಗ ಆಗೋದನ್ನು ಮಾತಾಡೋಣ. ನಾನು ಇನ್ನೂ ಅಡುಗೆಗೆ ಹೋಗಿಲ್ಲ, ನೀವು ಆಲ್ರೆಡಿ ಮೆನ್ಷನ್ ಅಲ್ಲ, ನಾವಿನ್ನೂ ಹೋಗೇ ಇಲ್ಲ. ನೀವು ನನಗೆ ಯಾಕೆ ಇಲ್ಲಿ ಒಂದು ದಯವಿಟ್ಟು ಅಲ್ಲ ಅಲ್ಲು ಅರ್ಜುನಿಗೆ ಫೋನ್ ಹಾಕಿ. ನನ್ನ ಸಿನಿಮಾ ಬಗ್ಗೆ ನಾನು ಇನ್ನೂ ಇಟ್ಟೇ ಇಲ್ಲ. ಮೊದಲೇ 2.5 ವರ್ಷ ಆದರೂ ರಿಲೀಸ್ ಇಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾ ಕೂತಿದ್ದೀನಿ. ಟಿಕೆಟ್ ಎಂಟು ನಾನು ಇಟ್ಟಿದ್ದೀನ, ಅಲ್ಲ ನಾನು ಹೇಳಿದೆ ಸರ್, ಕೇಳಬೇಡಿ, ಮುಗೀತು, ನಂದಲ್ಲ ವಿಚಾರ ಅದು. ಆದರೂ ಇಷ್ಟೊಂದು ಉತ್ತರ ಕೊಟ್ಟೆ ಫ್ರೀಯಾಗಿ. ಆ ಸ್ಪೀಡ್ ನೋಡುವಾಗ ನಮಗೆ ಅದು ಎಲ್ಲೆಲ್ಲೋ ತಲೆ ಫಾಸ್ಟ್ ಸ್ಪೀಡು ಕಡಿಮೆ ಮಾಡ್ಕೋಬಾರ್ದು. ಸಾರಿ ಐ ಡಿಂಟ್ ಗೆಟ್ ಯು ಸರ್, ಸಾರಿ. ಏನು ಸ್ಪೀಡು? ಸ್ಪೀಡ್ ಅಂತ ಒಂದು ಪಿಕ್ಚರ್ ಬಂದಿತ್ತು, ಇಂಗ್ಲಿಷ್ ಕಿಯಾನೋ ರೀವ್ಸ್. ಆ ಸ್ಪೀಡಲ್ಲಿ ಲಿಮಿಟ್ಸ್ ಇಟ್ಟಿರ್ತಾರೆ, ಇವು ಜಾಸ್ತಿ ಫಾಸ್ಟಲ್ಲಿ ಹೋಗಬಾರ್ದು, ಈ ಥರದ್ದು. ಆ ಥರದ್ದು ನಿಮ್ಮ ಕತೆಗೆ ರಿಲೇಟೆಡ್ ಇರುತ್ತಾ? ರಾತ್ರಿ ಎಲ್ಲ ಒಂದು ಡೇಂಜರಸ್ ಏನೋ ಇರುತ್ತೆ, ಅಲ್ಲಿ ಪ್ಲೇ ಮಾಡ್ತಿರೋದು, ಇಲ್ಲ ಆ ಥರ. ಅದು ನನಗೆ ಅನಿಸಿದ್ದು ಸ್ಪೀಡ್ ಥರ ಇರ್ಬೋದು. ಇಲ್ಲ 25ಗೆ ಎಷ್ಟು ಭಾಷೆ ಬರುತ್ತೆ ಸರ್ ಪ್ಲಾನ್? 4 ಭಾಷೆ ಒಂದು ಸಿಚುವೇಶನ್ ಬರುತ್ತೆ ಸರ್, ಆ ಸಿಚುವೇಶನ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ತುಂಬ ಅನಾಹುತಗಳಾಗೋ ಪರಿಸ್ಥಿತಿ ಬಂದ್ಬಿಡುತ್ತೆ ಸಿನಿಮಾದ. ಅದು ನಾನು ಹೇಳೋಕ್ಕಾಗಲ್ಲ ಈಗ. ಬಟ್ ಒಂದು ಕ್ಲಾರಿಟಿ ಕೊಡಬಲ್ಲೆ, ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ಲೈಕ್ ದಟ್. ಇನ್ನು ಕೆಲವ್ರು ಯಾರೋ ಕ್ರ್ಯಾಕ್ ಸಿನಿಮಾ ರೀಮೇಕು ಅಂತಂದರು, ಅದು ಯಾವುದು ನಾನು ಪಾಪ ಅವ್ರು ಹೇಳೋದಕ್ಕೆ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾವುದ್ರದ್ದು ಇನ್ಸ್ಪಿರೇಷನ್ ಅಥವಾ ಇದಲ್ಲ, ಅಥವಾ ಯಾವುದೋ ಸ್ಪೀಡಿಗೆ ಸಂಬಂಧನೂ ಅಲ್ಲ, ಯಾವುದೋ ಅಲ್ಲೇನೋ ಆಗ್ಬಿಟ್ರೆ ಹಿಂಗಾಗುತ್ತೆ ಅನ್ನೋದು, ಅದು ಆ ಥರ ಏನಿಲ್ಲ. ಇಟ್ಸ್ ಅ ಸ್ಟೋರಿ ಬೈಟ್ ಸರ್.